ಎರಡು ಕೋನಗಳು ಮತ್ತು ಅವುಗಳ ನಡುವೆ ಇರುವಂತಹ ಒಂದು ಬಾಹುವನ್ನ ಕೊಟ್ಟಿದ್ದಾಗ ತ್ರಿಭುಜದ ನಿರ್ಮಾಣ ಹೇಗಾಗುತ್ತೆ ಅನ್ನೋದನ್ನ ಒಂದು ಉದಾಹರಣೆಯ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ AB ಅನ್ನುವ ಬಾಹು ಕೊಟ್ಟಿದ್ದಾರೆ. ಈ ಬಾಹು ಬಂದು ಈ ಎರಡು ಕೋನಗಳ ನಡುವೆ ಕಂಡು ಬರುತ್ತೆ. ಇದರ ಕಿರುನೋಟ ಹೇಗಿರುತ್ತೆ ಅಂತ ನೋಡೋಣ. ಮೊದಲಿಗೆ ನಾವೇನ್ ಮಾಡಬೇಕು, AB ನ ಎಳೆದುಕೊಳ್ಬೇಕು. AB ಬಂದು 8.5 ಸೆಂಟಿಮೀಟರ್ಗಳು. ನಂತರ ಕೋನ ಎ ಕೋನ ಬಿ ನ ರಚನೆ ಮಾಡ್ಕೊಳ್ಬೇಕು. ಕೋನ ಬಿ ಬಂದು 45 ಡಿಗ್ರಿಗಳು. ಈ ಒಂದು ರೇಖೆ ಬಂದು 45 ಡಿಗ್ರಿಗಳನ್ನ ಪ್ರತಿನಿಧಿಸುತ್ತೆ. ಅದೇ ರೀತಿ ಕೋನ ಎ ನಲ್ಲಿ 75 ಡಿಗ್ರಿಗಳ ರಚನೆಯಾಗಬೇಕು. ಈ ಎರಡೂ ರೇಖೆಗಳು ಎಲ್ಲಿ ಛೇದಿಸುತ್ತಲ್ವಾ, ಈ ಒಂದು ಬಿಂದುವನ್ನ ನಾವು ಸಿ ಅಂತ ಕರೀತೇವೆ. BC ಮತ್ತು AC ನ ಸೇರಿಸಿದಾಗ ತ್ರಿಭುಜ ABC ಸಿಕ್ಕತ್ತೆ. ಈ ರೀತಿಯಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾವು ಬರ್ಕೊಂಡಂತ ರಫ್ ಸ್ಕೆಚ್ ಇಲ್ಲಿದೆ ಮತ್ತು ತ್ರಿಭುಜದ ಮಾಹಿತಿ ಇಲ್ಲಿದೆ. ಹಂತ ಹಂತವಾಗಿ ನಿರ್ಮಿಸ್ಲಿಕ್ಕೆ ಶುರು ಮಾಡೋಣ. ಮೊದಲಿಗೆ ಕೊಟ್ಟಿರುವ ಬಾಹುವನ್ನ ನಾವು ಪಾದವಾಗಿ ಬರೆದುಕೊಳ್ಬೇಕು. ಅಂದ್ರೆ AB ನ ಅಳತೆ ಬಂದು 8.5 ಸೆಂಟಿಮೀಟರ್ ಇರೋದ್ರಿಂದ ಸ್ಕೇಲ್ ಮತ್ತು ಪೆನ್ಸಿಲ್ ನಿಂದ 8.5 ಸೆಂಟಿಮೀಟರ್ಗಳನ್ನ ಎಳ್ಕೊಂಡ್ವಿ. ಅದನ್ನ A ಮತ್ತು B ಅಂತ ಕರೆದ್ವಿ. ನಾವು ನೋಡ್ಬೋದು ಇಲ್ಲಿ AB ನ ರಚನೆ ಮಾಡಿದ್ದೇವೆ. ಈಗ 75 ಡಿಗ್ರಿಗಳನ್ನ ಹೇಗೆ ರಚನೆ ಮಾಡೋದು ಅಂತ ನೋಡೋಣ. A ನಲ್ಲಿ ಕೈವಾರವನ್ನ ಇಟ್ಟು ಒಂದು ಅರ್ಧವೃತ್ತಾಕಾರವನ್ನ ರಚಿಸ್ಕೊಳ್ಬೇಕು. ಅದೇ ಅಳತೆಯನ್ನ ಕಾಯ್ದಿರಿಸಿಕೊಂಡು ಇಲ್ಲಿಂದ ಅರ್ಧವೃತ್ತವನ್ನ ನಾವು ಒಂದು ಕಂಸದಿಂದ ಕಟ್ ಮಾಡ್ಕೊಳ್ಬೇಕು. ಇದು ಬಂದು 60 ಡಿಗ್ರಿಗಳನ್ನ ಕೊಡುತ್ತೆ. ಈ 60 ಡಿಗ್ರಿ ಕಂಸದ ಮೇಲಿಂದ ಅದೇ ಅಳತೆಯ ಕೈವಾರವನ್ನ ತಗೊಂಡು ಮತ್ತೊಂದು ಕಂಸವನ್ನ ಇದೇ ಅರ್ಧವೃತ್ತಾಕಾರದ ಮೇಲೆ ಎಳ್ಕೊಳ್ಬೇಕು. ಈ ಒಂದು ಕಂಸ ಬಂದು 120 ಡಿಗ್ರಿಗಳನ್ನ ಪ್ರತಿನಿಧಿಸುತ್ತೆ. ನಾವು ಇಲ್ಲಿ 60 ಮತ್ತು 120 ಡಿಗ್ರಿಗಳ ಕಂಸವನ್ನ ರಚಿಸ್ಕೊಂಡ್ವಿ. ಇದ್ಯಾಕೆ ಅಂತ ಯೋಚಿಸ್ತಾ ಇದ್ದೀರಾ? ಇದು ಒಂದು 90 ಡಿಗ್ರಿಗಳನ್ನ ರಚಿಸ್ಕೊಳ್ಳುವ ಸಲುವಾಗಿ. 90 ಡಿಗ್ರಿಗಳು ಬಂದು ಈ 60 ಡಿಗ್ರಿ ಮತ್ತು 120 ಡಿಗ್ರಿಗಳ ನಡುವೆ ಕಂಡು ಬರುತ್ತೆ. ಅಂದ್ರೆ ಈ 60 ಡಿಗ್ರಿ ಕಂಸದ ಮೇಲೆ ಕೈವಾರವನ್ನ ಇಟ್ಟು ಒಂದು ಕಂಸವನ್ನ ರಚನೆ ಮಾಡ್ಕೊಳ್ಬೇಕು. ಇದೇ ಅಳತೆಯನ್ನ ಉಳಿಸ್ಕೊಂಡು 120 ಡಿಗ್ರಿ ಕಂಸದಿಂದ ಈ ಹಿಂದೆ ಬರೆದಂತ ಕಂಸವನ್ನ ಕಟ್ ಮಾಡಬೇಕು. ಈ ಛೇದನ ಬಿಂದುವಿಂದ ನಾವು ಒಂದು ಗೆರೆಯನ್ನ A ನ ಮೂಲಕ ಎಳೆದುಕೊಂಡಾಗ ನಮಗೆ 90 ಡಿಗ್ರಿಗಳು ಸಿಕ್ಕತ್ತೆ. ಆದ್ರೆ ನಾವಿಲ್ಲಿ 75 ಡಿಗ್ರಿಗಳನ್ನ ನಿರ್ಮಿಸ್ಬೇಕಲ್ವಾ? ಮತ್ತೆ ನಾವು ಯೋಚನೆ ಮಾಡಿದ್ರೆ 60 ಮತ್ತು 90 ಡಿಗ್ರಿಗಳ ಮಧ್ಯದಲ್ಲಿ 75 ಡಿಗ್ರಿಗಳು ಕಂಡು ಬರುತ್ತೆ. ಈ ಹಿಂದೆ ಮಾಡಿದ ರೀತಿನೇ 90 ಡಿಗ್ರಿಗಳ ಮೇಲಿಟ್ಟು ಒಂದು ಕಂಸವನ್ನ ರಚನೆ ಮಾಡ್ಕೊಳ್ಳೋಣ. ಈ ಕಂಸವನ್ನ 60 ಡಿಗ್ರಿಗಳ ಮೇಲಿಟ್ಟು ಮತ್ತೊಂದು ಕಂಸದಿಂದ ಛೇದಿಸೋಣ. ಈಗ ಈ ಛೇದನ ಬಿಂದುವನ್ನ A ನ ಜೊತೆ ಸೇರಿಸಿದಾಗ ನಮಗೆ 75 ಡಿಗ್ರಿಗಳು ಸಿಕ್ಕತ್ತೆ. ಈಗ B ನ ಮೇಲೆ 45 ಡಿಗ್ರಿ ಕೋನವನ್ನ ರಚನೆ ಮಾಡಬೇಕಾಗಿದೆ. ಮತ್ತೆ ಅರ್ಧವೃತ್ತಾಕಾರವನ್ನ ಎಳ್ಕೊಳ್ತೇವೆ ಕೈವಾರದಿಂದ. ಅದೇ ಅಳತೆಯಿಂದ ಒಂದನೇ ಕಂಸ ಮತ್ತು ಎರಡನೇ ಕಂಸವನ್ನ ಎಳ್ಕೊಳ್ತೇವೆ. ನಮ್ಗೆ ತಿಳಿದಿರುವಂತೆ ಈ ಮೊದಲನೇ ಕಂಸ 60 ಡಿಗ್ರಿಗಳಿಗೆ ಸಮವಾಗಿರುತ್ತೆ, ಎರಡನೇ ಕಂಸ 120 ಡಿಗ್ರಿಗಳಿಗೆ ಸಮವಾಗಿರುತ್ತೆ. ಇದೆರಡರ ನಡುವೆ ಇರೋದು ಬಂದು 90 ಡಿಗ್ರಿಗಳು. ಮತ್ತೆ 90 ಡಿಗ್ರಿಗಳ ನಿರ್ಮಾಣವನ್ನ ಮಾಡ್ಕೊಂಡಿದ್ದೇವೆ. 45 ಡಿಗ್ರಿಗಳು ಬಂದು 0 ಮತ್ತು 90ರ ಮಧ್ಯದಲ್ಲಿ ಕಂಡು ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಕೈವಾರವನ್ನ ಇಲ್ಲಿರಿಸಿ ಒಂದು ಕಂಸವನ್ನ ರಚನೆ ಮಾಡ್ಕೊಳ್ಬೇಕು. ಇದೇ ಅಳತೆಯನ್ನ ಉಳಿಸ್ಕೊಂಡು ಕೈವಾರವನ್ನ ಇಲ್ಲಿಟ್ಟು ಈ ಹಿಂದೆ ಬರೆದಂತ ಕಂಸವನ್ನ ಕಟ್ ಮಾಡಬೇಕು. ಈಗ B ನಿಂದ ಈ ಛೇದನ ಬಿಂದುವಿನ ಮೂಲಕ ಹಾದು ಹೋಗುವಂತಹ ರೇಖೆಯನ್ನ ಎಳ್ಕೊಂಡಾಗ ನಮ್ಗೆ 45 ಡಿಗ್ರಿಗಳು ಸಿಕ್ಕತ್ತೆ. ಈ ರೇಖೆಗಳನ್ನ ವಿಸ್ತರಿಸಿದ್ರೆ ಇದು ಒಂದು ಬಿಂದುವಿನಲ್ಲಿ ಛೇದಿಸುತ್ತೆ. ಈ ಬಿಂದುವನ್ನ C ಅಂತ ಕರೆಯೋಣ. ಈಗ C ಮತ್ತು B ನ ಸೇರಿಸೋಣ. ಆಗ ನಾವು ನಮ್ಮ ತ್ರಿಭುಜದ BC ಬಾಹುವನ್ನ ರಚನೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ A ಮತ್ತು C ನ ಸೇರಿಸಿದಾಗ ತ್ರಿಭುಜದ ಮೂರನೇ ಬಾಹುವನ್ನ ಕೂಡ ರಚನೆ ಮಾಡ್ಕೊಂಡಿದ್ದೇವೆ. ಅಂದ್ರೆ ಈ ವಿಸ್ತರಿಸಿದ ರೇಖೆಗಳಿರುತ್ತಲ್ವಾ, ಆ ವಿಸ್ತರಿಸಿದ ರೇಖೆಗಳ ಛೇದಕ ಬಿಂದು ಮೂರನೇ ಶೃಂಗವಾಗಿರುತ್ತೆ.
ಈ ಶೃಂಗಗಳನ್ನ ಸೇರಿಸಿದಾಗ ನಾವು ತ್ರಿಭುಜವನ್ನ ಪಡಿಬಹುದು. ಈ ವಿಧಾನದಲ್ಲಿ 2 ಕೋನಗಳು ಮತ್ತು ಆ 2 ಕೋನಗಳ ನಡುವೆ ಕಂಡುಬರುವಂತಹ ಬಾಹು ಕೊಟ್ಟಿದ್ದಾಗ ತ್ರಿಭುಜದ ನಿರ್ಮಾಣವನ್ನ ಮಾಡ್ತೇವೆ. ಧನ್ಯವಾದಗಳು.